ಹಾಯ್ ನಮಸ್ತೆ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ನೀವು ಯಾವ ರೀತಿ ದೋಸೆಗೆ ಹಾಕ್ತೀರಾ ತೋರಿಸ್ಕೊಡಿ ಅಂತೇಳ್ಬಿಟ್ಟು. ಮಧ್ಯಾಹ್ನ ನಾನು ನೆನೆಸೋದು ಅಕ್ಕಿ. ನೋಡಿ ಅಳತೆ ತೋರಿಸ್ತಾ ಇದ್ದೀನಲ್ಲ, ಅಳತೆ ಪ್ರಕಾರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಆಗಲಿ ಇಡ್ಲಿ ಆಗಲಿ. ಇದರಲ್ಲಿ 3 ಗ್ಲಾಸ್ ನಾನು ಅಕ್ಕಿ ತೊಗೊಂಡಿದ್ದೀನಿ, ಮುಕ್ಕಾಲು ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1.5 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಫುಲ್ ನೆನೆಸ್ಕೊಂಬಿಟ್ಟು ನೈಟಲ್ಲಿ ರುಬ್ಬೋವಾಗ ಒಂದು ಇಡೀ ಆಗೋಷ್ಟು ಅವಲಕ್ಕಿ ನೆನೆಸಿಟ್ಟಿರ್ತೀನಿ. ಅದನ್ನು ಮತ್ತು ಒಂದು ಸ್ವಲ್ಪ ಅನ್ನ ಹಾಕ್ಬಿಟ್ಟು ರುಬ್ಕೊಂಬಿಟ್ಟು ಚೆನ್ನಾಗಿ ಕಲಸಿಡ್ತೀನಿ. ಕೈಯಲ್ಲೇ ಕಲಿಸ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬೆಳಗ್ಗೆ ನೋಡೋಷ್ಟರಲ್ಲಿ ತುಂಬ ಚೆನ್ನಾಗಿ ಹುಳಿ ಬಂದಿರುತ್ತೆ. ಅದನ್ನು ಸ್ವಲ್ಪ ಪಕ್ಕಕ್ಕೆ ತಗೊಂಬಿಟ್ಟು ನಾನು ಸಕ್ಕರೆ ಸ್ವಲ್ಪ ಹಾಕ್ಕೊತೀನಿ. ಸಕ್ಕರೆ ಉಪ್ಪಾಕಿ ದೋಸೆ ಹಾಕ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆರ್ಡರ್ಸ್ಗೆ ದಿವಸ ಬಿಟ್ಟು ದಿವಸ ನಾನು ದೋಸೆಗೆ ಹಾಕ್ತಾನೆ ಇರ್ತೀನಿ, ಜಾಸ್ತಿ ಸ್ಟಾಕ್ ಇಟ್ಕೊಳ್ಳಲ್ಲ. ಇವಾಗಂತೂ ಬಿಸಿಲುಗಾಲ ಅಲ್ವಾ, ಬೇಗ ಜಾಸ್ತಿ ಹುಳಿ ಬಂದು ದೋಸೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸರಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನು ಬೆಳಗಿಂದ ಸಂಜೆವರೆಗೂ ಕೆಲಸನೇ ತುಂಬಾ ಇರುತ್ತೆ. ಅಡುಗೆ ಕೆಲಸ ಅಂದರೆ ಅಷ್ಟೊಂದು ಈಸಿಯಾಗಿರಲ್ಲ. ನೋಡಿ ನೈಟು 11:30 ಆಯಿತು ನಾನು ಊಟ ಮಾಡೋಷ್ಟರಲ್ಲಿ. ಅನಿತಾ ನನ್ನ ಫ್ರೆಂಡ್ ಒಂಚೂರು ಉಪ್ಪಿನಕಾಯಿ ಕಳಿಸಿದ್ಲು, ಮನೇಲಿ ಹಾಕಿದ್ರು ಅಂತೇಳ್ಬಿಟ್ಟು ಅನ್ನ ಸ್ವಲ್ಪ ಉಪ್ಪಿನಕಾಯಿ ತುಪ್ಪ ಹಾಕ್ಕೊಂಡು ತಿಂದಾಗ 11:30. ಬೆಡ್ ಮೇಲೆ ಕೂತ್ಕೊಂಡು ತಿಂತಾಯಿದ್ದೀನಿ ಅಂದರೆ ಯೋಚನೆ ಮಾಡಿ, ಅಷ್ಟೊಂದು ಟಯರ್ಡ್ ಆಗಿರುತ್ತೆ. ತಿಂದ್ಬಿಟ್ಟು ತಕ್ಷಣ ಹಂಗೆ ಮಲ್ಕೊಂಬಿಡ್ತೀನಿ, ಸಾಕಾಗಿರುತ್ತೆ ಅಂತ. ತುಂಬ ಜನ ಹೇಳ್ತಾ ಇರ್ತಾರೆ, ಯಾಕೆ ಈ ಕಷ್ಟ ಇಟ್ಕೊತೀಯಾ, ಒಂದೋದ್ರೆ ಒಂದು ಯಾವುದೋ ಒಂದು ಮಾಡ್ತಾ ಇರ್ತೀಯ ಅಂತ. ಆದರೆ ನಾವು ಮನೇಲಿ ಏನಾದರೂ ಒಂದು ಸಪೋರ್ಟಾಗಿ ಇರಬೇಕಲ್ವ. ಯಾವಾಗಲೂ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಕೆಲಸ ಏನೋ ನಾವು ಮಾಡಿಕೊಂಡ್ರೆ ಅನ್ನುವ ನಮಗೂ ಬೆಲೆ ಇರುತ್ತೆ ಅನ್ನೋ ಉದ್ದೇಶ ನಂದು. ಮತ್ತು ಸಾಂಬಾರು ಮತ್ತು ಚಪಾತಿ ಎಲ್ಲ ಮಾಡಬೇಕಾಗಿತ್ತು, ಮಾಡಿದೆ. ರೈಸು ಎಲ್ಲ ಮಾಡಿ ಪಾರ್ಸಲ್ ಕಳಿಸ್ದೆ ಮಧ್ಯಾಹ್ನ ಊಟಗಳಿಗೆ. ನೆನ್ನೆ ಫುಲ್ಲು ಇದಾಗಿತ್ತು ವಿಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.